ಒಂದು ಕಾಲದಲ್ಲಿ ವಿಶ್ವ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡಣ್ಣನಂತೆ ತನ್ನ ಮಾತೆ ಶಾಸನ ಎಂಬಂತೆ ವರ್ತಿಸಿದ ಅಮೆರಿಕಾಗೆ ಈಗ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಿವೆ. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ಭಾರತವು ತನ್ನ ಸ್ಥಾನವನ್ನ ದಿನೇ ದಿನೇ ಇನ್ನಷ್ಟು ಬಲವಾಗಿ ಮಾಡಿಕೊಳ್ತಿದೆ. ಇದು ಕೇವಲ ಮಾತಲ್ಲಿ ಮಾತ್ರವಲ್ಲ, ಕಾರ್ಯದಲ್ಲೂ ತೋರಿಸುತ್ತಿದೆ. ಇತ್ತೀಚೆಗೆ ನಡೆದ ಒಂದು ಘಟನೆಯು ಜಗತ್ತಿನ ಎಲ್ಲಾ ದೇಶಗಳನ್ನ ಭಾರತದ ಕಡೆಗೆ ಆಶ್ಚರ್ಯದಿಂದ ನೋಡುವಂತೆ ಮಾಡಿತು. ಅಮೆರಿಕದ ದರ್ಪಕ್ಕೆ, ವ್ಯಾಪಾರದ ಪ್ರಾಬಲ್ಯಕ್ಕೆ ಭಾರತವು ಕೊಟ್ಟ ಒಂದೇ ಒಂದು ಹೊಡೆತಕ್ಕೆ ಅವರ ಆರ್ಥಿಕತೆಯನ್ನೇ ಕದಲಿಸಿತು. ಅಮೆರಿಕದ ರೈತರನ್ನ ರಸ್ತೆಗೆ ತಂದಿತು. ಆದ್ರೆ ಆ ಘಟನೆ ಏನು? ಅಮೆರಿಕವನ್ನ ಕಂಗಾಲಾಗಿಸಿದ ಆ ಘಟನೆಯ ಹಿಂದಿನ ನಿಜವಾದ ಕಥೆಯನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಮೆರಿಕ ಫಸ್ಟ್ ಎಂಬ ಘೋಷಣೆಯೊಂದಿಗೆ ಹಲವಾರು ದೇಶಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಸುಂಕವನ್ನ ವಿಧಿಸುತ್ತಾ ವ್ಯಾಪಾರ ಯುದ್ಧವನ್ನ ಆರಂಭಿಸಿದ್ದು ತಿಳಿದೇ ಇದೆ. ಇದರ ಭಾಗವಾಗಿ ಇತರ ದೇಶಗಳಿಂದ ಆಮದಾಗುವ ಸರಕುಗಳ ಮೇಲೆ ಭಾರಿ ಸುಂಕವನ್ನ ವಿಧಿಸಿದರು. ಸಣ್ಣ ಕಾರಣಗಳನ್ನ ತೋರಿಸಿ ಆಮದುಗಳನ್ನ ತಡೆದರು. ಈ ವ್ಯಾಪಾರ ಯುದ್ಧದ ಪರಿಣಾಮವು ಭಾರತಕ್ಕೂ ತೀವ್ರವಾಗಿ ತಾಕಿತು. ಅಮೆರಿಕವು ಭಾರತದಿಂದ ರಫ್ತಾಗುವ ಕೆಲವು ಪ್ರಮುಖ ಉತ್ಪನ್ನಗಳನ್ನ ಗುರಿಯಾಗಿಸಿಕೊಂಡಿತು. ವಿಶ್ವಾದ್ಯಂತ ಪ್ರಸಿದ್ಧವಾದ ಭಾರತದ ಬಾಸ್ಮತಿ ಅಕ್ಕಿಯನ್ನ ಅಮೆರಿಕವು ಗುಣಮಟ್ಟ ಕಡಿಮೆ ಇದೆ ಎಂದು ಹೇಳಿ, ಅದರಲ್ಲಿ ಕೀಟನಾಶಕದ ಅವಶೇಷಗಳಿವೆ ಎಂದು ಹೇಳಿ ಸಾವಿರಾರು ಟನ್ಗಳಷ್ಟು ಬಾಸ್ಮತಿ ಅಕ್ಕಿಯನ್ನ ಒಂದು ದೊಡ್ಡ ರವಾನೆಯನ್ನ ತಿರಸ್ಕರಿಸಿತು. ಇದು ಭಾರತದ ರೈತರಿಗೆ, ರಫ್ತುದಾರರಿಗೆ ದೊಡ್ಡ ಆಘಾತವಾಗಿತ್ತು. ಇದರಲ್ಲಿ ಭಾರತದ ಖ್ಯಾತಿಗೆ ಕಳಂಕ ತರುವ ಪ್ರಯತ್ನವೂ ಇತ್ತು. ಆದ್ರೆ ಭಾರತವು ಈ ತಿರಸ್ಕಾರಕ್ಕೆ ಕುಗ್ಗಲಿಲ್ಲ. ಬದಲಿಗೆ ಒಂದು ಚತುರ ತಂತ್ರವನ್ನ ರೂಪಿಸಿತು. ಅಮೆರಿಕವು ತಿರಸ್ಕರಿಸಿದ ಬಾಸ್ಮತಿ ಅಕ್ಕಿಯ ರವಾನೆಯನ್ನ ಭಾರತವು ತನ್ನ ಮಿತ್ರ ರಾಷ್ಟ್ರವಾದ ರಷ್ಯಾಕ್ಕೆ ನೇರವಾಗಿ ಕಳಿಸಿತು. ರಷ್ಯಾವು ಭಾರತದ ಅಕ್ಕಿಯನ್ನ ಸಂತೋಷದಿಂದ ಸ್ವೀಕರಿಸಿತು. ಇದರೊಂದಿಗೆ ಭಾರತವು ಅಮೆರಿಕಕ್ಕೆ ಸ್ಪಷ್ಟ ಸಂದೇಶವನ್ನ ಕಳಿಸಿತು: ನೀವಿಲ್ಲದಿದ್ದರೂ ನಮಗೆ ಮಾರುಕಟ್ಟೆಗಳ ಕೊರತೆ ಇಲ್ಲ ಎಂದು. ಅಕ್ಕಿಯ ಜೊತೆಗೆ ವಿಶ್ವಪ್ರಸಿದ್ಧ ಭಾರತೀಯ ಮಾವಿನ ಹಣ್ಣಿನ ಗುಣಮಟ್ಟದ ಬಗ್ಗೆಯೂ ಅಮೆರಿಕವು ಸಂದೇಹ ವ್ಯಕ್ತಪಡಿಸಿ ಅವುಗಳ ರಫ್ತಿನ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಈ ರೀತಿಯಾಗಿ ಭಾರತೀಯ ಉತ್ಪನ್ನಗಳನ್ನ ಗುರಿಯಾಗಿಸಿಕೊಂಡು ಭಾರತದ ಆರ್ಥಿಕತೆಗೆ ದೊಡ್ಡ ಆಘಾತವನ್ನುಂಟು ಮಾಡಲು ಅಮೆರಿಕವು ಎಲ್ಲಾ ಪ್ರಯತ್ನಗಳನ್ನು ಮಾಡಿತು. ಆದ್ರೆ ಭಾರತವು ಈ ಅವಮಾನಗಳನ್ನ, ನಷ್ಟಗಳನ್ನ ಮೌನವಾಗಿ ಸಹಿಸಿಕೊಂಡು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿತ್ತು. ಸರಿಯಾದ ಸಮಯ ಬಂದಾಗ ಭಾರತವು ಅಮೆರಿಕಾಗೆ ಊಹಿಸದ ರೀತಿಯಲ್ಲಿ ಅವರಿಗೆ ಗುಂಡಿಗೆಯಂತೆ ಒಂದು ಗಟ್ಟಿ ಉತ್ತರವನ್ನ ಕೊಟ್ಟಿತು. ಅಮೆರಿಕದ ಆರ್ಥಿಕತೆಯಲ್ಲಿ ಕೃಷಿ ಕ್ಷೇತ್ರವು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ವಿಶೇಷವಾಗಿ ಸೋಯಾಬೀನ್ ಬೆಳೆಯು ಅಮೆರಿಕದ ರೈತರಿಗೆ ಒಂದು ವರದಾನವಿದ್ದಂತೆ. ವಿಶ್ವದಲ್ಲೇ ಅತಿ ಹೆಚ್ಚು ಸೋಯಾಬೀನ್ ಉತ್ಪಾದನೆ ಮತ್ತೆ ರಫ್ತು ಮಾಡುವ ದೇಶವೆಂದ್ರೆ ಅದು ಅಮೆರಿಕ. ಭಾರತ ಮತ್ತು ಚೀನಾವು ಅವರ ಸೋಯಾಬೀನ್ಗೆ ಅತಿ ದೊಡ್ಡ ಖರೀದಿದಾರರಾಗಿದ್ದವು. ಅಮೆರಿಕದಿಂದ ಲಕ್ಷಾಂತರ ಟನ್ಗಳಷ್ಟು ಸೋಯಾಬೀನ್ನೊಂದಿಗೆ ದೊಡ್ಡ ದೊಡ್ಡ ಹಡಗುಗಳು ಭಾರತಕ್ಕೆ ಬಂದವು. ಮುಂಬೈ, ಕಾಂಡ್ಲಾ, ವಿಶಾಖಪಟ್ಟಣಂನಂತಹ ಬಂದರುಗಳಲ್ಲಿ ಇಳಿಯಲು ಸಿದ್ಧವಾಗಿದ್ದವು. ಆದ್ರೆ ಇಲ್ಲಿಂದಾನೇ ಅಸಲಿ ಕತೆ ಶುರುವಾಗುತ್ತೆ. ಭಾರತ ಸರ್ಕಾರವು ಆ ಹಡಗುಗಳನ್ನ ತಡೆದು ಸೋಯಾಬೀನ್ನ ಗುಣಮಟ್ಟವನ್ನ ಪರೀಕ್ಷಿಸಲು ಮಾದರಿಗಳನ್ನ ತೆಗೆದುಕೊಂಡಿತು. ಕೆಲ ದಿನಗಳ ಪರೀಕ್ಷೆಯ ನಂತರ ಭಾರತದ ಆಹಾರ ಗುಣಮಟ್ಟ ಸಂಸ್ಥೆಯು ಒಂದು ಸಂಚಲನಾತ್ಮಕ ವರದಿಯನ್ನ ಬಿಡುಗಡೆ ಮಾಡಿತು. ಆ ವರದಿಯಲ್ಲಿದ್ದ ವಿವರಗಳೇನೆಂದ್ರೆ, ನಂಬರ್ 1, ಹೆಚ್ಚಿನ ತೇವಾಂಶ. ಅಮೆರಿಕದಿಂದ ಬಂದ ಸೋಯಾಬೀನ್ನಲ್ಲಿ ಇರಬೇಕಾದ ತೇವಾಂಶಕ್ಕಿಂತ ಹೆಚ್ಚಿನ ತೇವಾಂಶವಿತ್ತು. ಇದು ಶೇಖರಣೆ ಟೈಮಲ್ಲಿ ಹಾಳಾಗುವ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ. ನಂಬರ್ 2, ಕಲುಷಿತವಾದ ವಸ್ತುಗಳು. ಸೋಯಾಬೀನ್ನಲ್ಲಿ ಮಣ್ಣು, ಕಲ್ಲುಗಳು ಮತ್ತು ಇತರ ಅನಗತ್ಯ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದವು. ನಂಬರ್ 3, ಜೆನೆಟಿಕ್ ಬದಲಾವಣೆಗಳು. ಅಮೆರಿಕದ ಸೋಯಾಬೀನ್ನಲ್ಲಿ ಭಾರತದಲ್ಲಿ ಅನುಮತಿ ಇಲ್ಲದ ಗುಣಮಟ್ಟದ ಮಾನದಂಡಗಳಿಗೆ ವಿರುದ್ಧವಾದ ಜೆನೆಟಿಕ್ ಬದಲಾವಣೆಗಳು ಇದ್ದವು. ಇದು ಆರೋಗ್ಯಕ್ಕೆ ಹಾನಿಕರವಾಗಿರಬಹುದು. ಈ 3 ಕಾರಣಗಳನ್ನ ತೋರಿಸಿ ಭಾರತ ಸರ್ಕಾರವು ಆ ಸೋಯಾಬೀನ್ ರವಾನೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿತು. ಬಂದರುಗಳಲ್ಲಿದ್ದ ಅಮೆರಿಕದ ಹಡಗುಗಳಿಗೆ ತಿರುಗಿ ಹೋಗಿ ಎಂಬ ಸ್ಪಷ್ಟ ಸಂದೇಶಗಳು ಹೋದವು. ಇದರ ಪರಿಣಾಮ ಅಮೆರಿಕದ ಮೇಲೆ ಹೇಗಿತ್ತು ಎಂದ್ರೆ, ಭಾರತದ ಈ ನಿರ್ಧಾರವು ಅಮೆರಿಕದ ಮೇಲೆ ಬಾಂಬಿನಂತೆ ಬಿದ್ದಿತ್ತು. ಅವರು ಭಾರತದಿಂದ ಈ ರೀತಿಯ ಪ್ರತಿಕ್ರಿಯೆಯನ್ನ ಸಂಪೂರ್ಣವಾಗಿ ಊಹೆ ಮಾಡಿರೋದಿಲ್ಲ. ಈ ಪರಿಣಾಮದಿಂದ ಅವರ ಮೇಲೆ ಆದ ನಷ್ಟಗಳೇನೆಂದ್ರೆ, ನಂಬರ್ 1, ಆರ್ಥಿಕ ನಷ್ಟ. ಒಂದೇ ಸಾರಿಗೆ ಶತಕೋಟಿ ಡಾಲರ್ಗಳಷ್ಟು ರಫ್ತು ಆಗದೆ ಹೋಯಿತು. ಆ ಹಡಗುಗಳನ್ನ ಹಿಂತಿರುಗಿಸುವ ಖರ್ಚು, ಆ ಸೋಯಾಬೀನ್ ಅನ್ನ ಎಲ್ಲಿ ಮಾರಾಟ ಮಾಡಬೇಕೆಂದು ತಿಳಿಯದೆ ಅಮೆರಿಕವು ಗೊಂದಲದಲ್ಲಿ ಮುಳುಗಿತು.
ನಂಬರ್ 2 ರೈತರ ಪ್ರತಿಭಟನೆ. ಈ ಸುದ್ದಿ ತಿಳಿದ ಕೂಡಲೇ ಅಮೆರಿಕದ ಸೋಯಾಬೀನ್ ರೈತರು ರಸ್ತೆಗಿಳಿದರು. ಭಾರತದಂತಹ ದೊಡ್ಡ ಮಾರುಕಟ್ಟೆಯೊಂದು ಮುಚ್ಚಿಕೊಂಡಿದ್ದರಿಂದ ಸೋಯಾಬೀನ್ ದರಗಳು ಕುಸಿದವು. ರೈತರು ಭಾರಿ ನಷ್ಟಕ್ಕೆ ಒಳಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದರು. ನಂಬರ್ 3 ರಾಜಕೀಯ ಒತ್ತಡ. ಅಮೆರಿಕದ ರೈತರಿಂದ ವಿರೋಧ ಪಕ್ಷಗಳಿಂದ ಟ್ರಂಪ್ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೆಚ್ಚಾಯಿತು. ನಂಬರ್ 4 ವಿಶ್ವಾದ್ಯಂತ ಖ್ಯಾತಿಗೆ ಧಕ್ಕೆ. ಗುಣಮಟ್ಟಕ್ಕೆ ಹೆಸರಾದ ಅಮೆರಿಕವು ಈಗ ಕಳಪೆ ಗುಣಮಟ್ಟದ ಸರಕುಗಳನ್ನ ಮಾರಾಟ ಮಾಡ್ತಿದೆ ಎಂಬ ಪ್ರಚಾರ ವಿಶ್ವಾದ್ಯಂತ ಆರಂಭವಾಯಿತು. ಮತ್ತೊಂದೆಡೆ ತಿರಸ್ಕೃತ ಸೋಯಾಬೀನ್ ಅನ್ನ ಮಾರಾಟ ಮಾಡಲು ಅಮೆರಿಕವು ತನ್ನ ಮತ್ತೊಂದು ದೊಡ್ಡ ಖರೀದಿದಾರ ಚೀನಾವನ್ನ ಸಂಪರ್ಕಿಸಿತು. ಆದ್ರೆ ಚೀನಾವು ಸೋಯಾಬೀನ್ ಮಾದರಿಗಳನ್ನ ಪರೀಕ್ಷಿಸಿ ಭಾರತ ಹೇಳಿದ ಅದೇ ಕಾರಣಗಳನ್ನ ಒಪ್ಪಿಕೊಂಡು ಆ ಸೋಯಾಬೀನ್ ಖರೀದಿಸಲು ನಿರಾಕರಿಸಿತು. ಇದರಿಂದ ಅಮೆರಿಕದ ಖ್ಯಾತಿಗೆ ಇನ್ನಷ್ಟು ಧಕ್ಕೆಯಾಯಿತು. ಈ ಘಟನೆಯಿಂದ ಭಾರತವು ಕೆಲವು ಪ್ರಮುಖ ಸಂದೇಶಗಳನ್ನ ವಿಶ್ವಕ್ಕೆ ನೀಡುತ್ತದೆ. ನಂಬರ್ 1 ಇದು ಕೇವಲ ವ್ಯಾಪಾರದ ನಿರ್ಧಾರವಲ್ಲ, 140 ಕೋಟಿ ಭಾರತೀಯರ ಆತ್ಮಗೌರವದ ವಿಷಯ. ನಂಬರ್ 2 ನಮ್ಮನ್ನ ಚಿಕ್ಕದಾಗಿ ಕಾಣಬೇಡಿ, ನಾವು 2 ಪಟ್ಟು ಶಕ್ತಿಯಿಂದ ಉತ್ತರಿಸಬಲ್ಲವು ಎಂದು ಭಾರತವು ವಿಶ್ವಕ್ಕೆ ತೋರಿಸಿತು. ನಂಬರ್ 3 ಈ ಘಟನೆಯು ಭಾರತದ ಆತ್ಮನಿರ್ಭರ್ ಭಾರತದ ಘೋಷಣೆಗೆ ಇನ್ನಷ್ಟು ಬಲವನ್ನ ನೀಡಿತು. ಈ ಘಟನೆಯ ನಂತರ ಭಾರತವು ಬ್ರೆಜಿಲ್, ಅರ್ಜೆಂಟೀನಾದಂತಹ ದೇಶಗಳಿಂದ ಸೋಯಾಬೀನ್ ಖರೀದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ತಿದೆ. ಇತರರ ಮೇಲೆ ಅವಲಂಬಿತವಾಗದೆ ತನ್ನ ಕಾಲಿನ ಮೇಲೆ ತಾನು ನಿಲ್ಲಬೇಕೆಂಬ ಆತ್ಮನಿರ್ಭರ್ ಭಾರತದ ಗುರಿಯನ್ನ ಈ ಘಟನೆಯು ಒತ್ತಿ ಹೇಳುತ್ತೆ. ಅಮೆರಿಕದ ಸೋಯಾಬೀನ್ ರವಾನೆಯನ್ನ ತಿರಸ್ಕರಿಸಿದ್ದು ಒಂದು ಸಣ್ಣ ಘಟನೆಯಂತೆ ಕಾಣಬಹುದು, ಆದ್ರೆ ಇದರ ಪರಿಣಾಮವು ದೊಡ್ಡದಾಗಿದೆ. ಇದರಿಂದ ವಿಶ್ವ ವ್ಯಾಪಾರದಲ್ಲಿ ಭಾರತದ ಖ್ಯಾತಿಯು ಮತ್ತಷ್ಟು ಗಟ್ಟಿಯಾಯಿತು. ರಾಜತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತವು ಎಷ್ಟು ಬಲಿಷ್ಠವಾಗಿದೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ನಮ್ಮ ದೇಶವನ್ನ, ನಮ್ಮ ರೈತರ ಕಷ್ಟವನ್ನ ಲಘುವಾಗಿ ಕಾಣಬೇಡಿ ಎಂದು ಭಾರತವು ಎಚ್ಚರಿಕೆ ನೀಡಿತು. ಈ ಒಂದು ಹೊಡೆತದಿಂದ ಅಮೆರಿಕವಷ್ಟೇ ಅಲ್ಲ, ವಿಶ್ವದ ಯಾವುದೇ ದೇಶವಾದ್ರೂ ಕೂಡ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನ ರೂಪಿಸುವಾಗ 2 ಬಾರಿ ಯೋಚಿಸಬೇಕಾದ ಸ್ಥಿತಿಯನ್ನ ಭಾರತವು ಸೃಷ್ಟಿಸಿತು. ಇದು ಕೇವಲ ಆರಂಭವಷ್ಟೇ. ಮುಂದಿನ ದಿನಗಳಲ್ಲಿ ವಿಶ್ವ ವ್ಯಾಪಾರದಲ್ಲಿ ಭಾರತವು ತನ್ನದೇ ಆದ ಛಾಪನ್ನ ಮೂಡಿಸುವ ಸಾಧ್ಯತೆ ಇದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಜೈ ಹಿಂದ್.